ಹಲೋ. ಹಾ ಹೇಳಿ. ಫೋನ್ ಮಾಡಿದಿರಿ ನಾನು ನಿಮ್ಗೆ ಬೆಳಗ್ಗೆಯಿಂದನು. ಓಕೆ, ಅದಕ್ಕೆ ಏನ್ ಮಾಡ್ಲಿ? ಮಗಳು ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ತಾನೇ ನಾನು ಹೇಳ್ದೆ. ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ನ ಏನ್ ಮಾಡಕ್ ಫೋನ್ ಮಾಡಿದೆ? ಓಕೆ, ಈಗ ಹೇಳ್ತೀನಿ. ಒಂದ್ ನಿಮಿಷ ನನಗಿರೋ ಒತ್ತಡ ನಿಮ್ಗೆ ಕಲ್ಪನೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಈಗ ಕೇಳಿಸ್ಕೊಡಿ. ಪಾಯಿಂಟ್ ನಂಬರ್ 1, ಜೊತೆಲೆ ಇರುವಂತಾಗಿ ನಾನು ಕೆ ಹೇಳಿದ್ರೆ ಜೊತೆಲೆ ಇದ್ರಿ, ಆಯ್ತಾ? ಆಮೇಲೆ ಮನೆ ಅದು ಮನೆಗೂ ಬಂದಾಯ್ತು. ಅವನ್ ಸತ್ತ ಅನ್ಬಿಟ್ಟು ಹೊರಟ್ರಿ. ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀನಿ, ಕೂಲಿ ತರ ಸಾಯ್ತಾ ಇದ್ದೀವಿ ಅಲ್ವಾ? ಸೊ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಇವ್ರು, ಬೇಕು ಅಂತ ಕ್ರಿಯೇಟ್ ಮಾಡಿ. ನೀವು ತುಂಬಾ ಕಿಲಾಡಿ ಅನ್ಕೊಂಡಿದ್ದೀರಿ. ನೋಡಿ, ನೀವು ನೋಡಿ ದರ್ಶನ್ದು ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ, ಆ ತರ ಇರ್ಬೇಕಿತ್ತು. ನಾನು ಹಂಗಿಲ್ವೇ? ನನ್ನ ದುಡ್ಡಿದ್ರು ನಾನು ಹಂಗೆಲ್ಲ ಮಾಡಲ್ಲ. ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ, ಸರಿಯಾಗಿ ಹೇಳ್ತೀನಿ, ತಾಳ್ಮೆ ಬೇಕಿಂತ ಟೈಮಲ್ಲಿ ಅಂತ. ನಿಮ್ಗೆ ಫೋನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಒತ್ತಡಗಳು ಏನೇನಿದೆ ಅಂತ. ಎಲ್ಲ ರೆಕಾರ್ಡ್ ಆಗ್ತದೆ, ಇಟ್ಕೊಳ್ಳಿ, ಇವೆಲ್ಲ ಇಟ್ಕೊಳ್ಳಿ. ನೀವು ಎದುವರೆಗೂ ಮಾಡಿರೋದು ನನಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ, ಆಯ್ತಾ? ಒಂದು ಅಡುಗೆ ಮಾಡ್ಕೊಡೋದು ಇದು. ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡಬೇಕು, ಬಹಳಷ್ಟು ಜನಕ್ಕೆ ಜೊತೆ ನನ್ನ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ, ಎಲ್ಲ ನಂಬರ್ಗಳು, ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಿಮಗೆ. ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ, ಅದು ಗೊತ್ತು. ಆದ್ರೂ ನಾನು ಕಂಟ್ರೋಲ್ ತಗೋಬೇಕು. ನಾನು ಕಂಟ್ರೋಲ್ ತಗೊಳಕ್ ಆಗಲ್ಲ. ಇದ್ರೆ ನಾನು ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ. ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು. ಹೇಳಿ, ಮಾತಾಡಿ. ಮುಂದೇನು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಈಗಿದ್ರಿ? ಅಭಿಪ್ರಾಯಗಳು ಬದಲಾಗೋದು ಇದು ಅದನ್ನ. ಊಟಕ್ಕೂ ಗತಿ ಇಲ್ಲ, ಏನೇನೋ ಮಾಡ್ಕೊಂಡು ಕೂತಿದ್ದೀನಿ. ನಾನು ಕೆಲಸ ಮುಗಿಸಿ ಕೊಡೋರು ಕೊಟ್ಬಿಟ್ಟು ನಿಮ್ಗೊಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳು ದುಡ್ಡು ಕೊಟ್ಬಿಟ್ಟು ಅವತ್ತು ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ. ಹಲೋ, ಇದ್ದೀರಾ? ಅಲ್ಲಲ್ಲ, ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ. ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ, ನೀನ್ ನಡೀತಿದೆ, ಅಡಿಗೆ ಮಾಡ್ಕೊತೀವಿ, ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ. ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿಗೆ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿ ಇಟ್ಟಿದ್ದೀನಿ. ಆಯ್ತಾ? ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನಾನು ಈಚೆ ಹಾಕ್ತೀನಿ. ನಾನು ಈಚೆ ಅಲ್ಲ. ಹೋಗು ಅಂದ್ರಿ, ಬಂದೆ. ಹುಷಾರಿಲ್ಲ, ನೀನ್ ಹೋಗಿ ನೀನ್ ಸುಧಾರ್ಕೊಂಬ ಅಂತ ಬಂದ್ಮೇಲೆ ಸತ್ಯದೆ ಬರ್ತಿದ್ಯಾ? ನೀವೇ ಸರಿ. ಅಯ್ಯೋ, ಇದನ್ನ ಕೇಳಿಸ್ಕೊಳ್ರಿ. ಮಾತಾಡ್ಕೊಡುದು ಈಗ ನಾನು ಬರ್ತಾ ಇದ್ದೀನಿ. ಕೇಳಿಸ್ಕೋಬೇಕು. ಒಂದೇ ಒಂದು ಪಾಯಿಂಟ್. ನೀವು ಬಂದ್ರಿ, ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ. ನಾನು ನಿಮ್ಗೆ ನಾಳೆ ಒಂದು ಮೆಸೇಜ್ ಕಳಿಸ್ತೀನಿ ನೋಡಿ. ನನಗೆ ಅದಕ್ಕೆ ಟೈಮ್ ಇರ್ಲಿಲ್ಲ. ನಂಗೆ ಬೇಕು ಬೇಡದ್ದು. ನಿಮ್ಗೆ ಏನೋ ಒಂದಷ್ಟು ಮಾಡ್ಬಿಟ್ಟು ಸಾಯ್ಬೇಕು ಅಂತಾನೆ. ನೀವೇನು ತಪ್ಪು ಮಾಡ್ತಿಲ್ಲ, ನಾನ್ ತಪ್ಪು ಮಾಡಿ ನನ್ನ